ಬಿಜೆಪಿ ಅವಧಿಯಲ್ಲಿ 12,000 ಮನೆ ಕೊಟ್ಟಿದ್ದೇನೆ. ಕಾಂಗ್ರೆಸ್ನವರು ಏನು ಕೊಟ್ಟಿಲ್ಲ ಎಂದು ಶಾಸಕ ಬಿಪಿ ಹರೀಶ್ ಹೇಳಿದ್ದು, ಅವರು ಯಾವಾಗ ಎಲ್ಲಿ ಮನೆಗಳನ್ನು ಕೊಟ್ಟಿದ್ದಾರೆಂದು ತೋರಿಸಲಿ ಎಂದು ಮಾಜಿ ಶಾಸಕ ಎಸ್ ರಾಮಪ್ಪ ಸವಾಲು ಹಾಕಿದರು. ಹರಿಹರ ಪಟ್ಟಣದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾಗ ಭೀಮನಗರ, ಕಾಳಿದಾಸನಗರ, ಬೆಂಕಿನಗರ, ಪ್ರಶಾಂತ್ ನಗರ, ನೀಲಕಂಠ ನಗರಗಳಲ್ಲಿ 800 ಮನೆಗಳನ್ನು ಕೊಟ್ಟಿದ್ದೇನೆ. ಭೀಮನಗರ ಡಾಕ್ಟರ್ ವೈ ನಾಗಪ್ಪ ಆಶ್ರಯ ಬಡಾವಣೆ ಇವೆಲ್ಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿದ್ದಂತಹ ಮನೆಗಳು. ಶಾಸಕ ಹರೀಶ್ ಬೇಕಾಬಿಟ್ಟಿ ಮಾತನಾಡುತ್ತಿದ್ದಾರೆ ಎಂದರು. ದೂಡ ಉಪಶಾಖ ಕಚೇರಿ ಉದ್ಘಾಟನೆ ಸಂದರ್ಭದಲ್ಲಿ ಕಮಿಷನರ್ಗೆ ಸಿಕ್ಕಾಪಟ್ಟೆ ಬೈದು ಸಾಹುಕಾರಿದ್ದಾರೆ, ಏನ್ ಬೇಕಾದ್ರೂ ಮಾಡಬಹುದು ಅನ್ಕೊಂಡಿದ್ದೀರಿ ಅಂತೆಲ್ಲ ಮಾತನಾಡಿದ್ದಾರೆ. ಅದು ಪರೋಕ್ಷವಾಗಿ ಮಲ್ಲಣ್ಣ ಕುರಿತು ಹೇಳಿದ್ದಾಗಿದ್ದು, ಇದನ್ನ ಖಂಡಿಸುತ್ತೇನೆ ಎಂದರು. ಮಾತಾಡಿದ್ದಾರೆ. ಏನು ಮೊನ್ನೆ ನಗರಸಭೆಯಲ್ಲಿ ದೂಡ ಆಫೀಸ್ ಹೊಸದಾಗಿ ಹರಿಹರಕ್ಕೆ ಬರಬೇಕು ಅಂತ ಭಾಳ ದಿವಸದಲ್ಲಿ ಕೂಡ ಅದು ಬೇಡಿಕೆ ಇತ್ತು. ಹಾಗಾಗಿ ಅದು ಏನು ಮೊನ್ನೆ ನಮ್ಮ ಸಚಿವರಾದಂಥ ಮಲ್ಲಣ್ಣವರು, ದೂಡ ಅಧ್ಯಕ್ಷರಾದಂಥ ದಿನೇಶ್ ಶೆಟ್ಟಿ ಅವರು ಎಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ನಾವು ಹರಿಹರಕ್ಕೆ ಮಾಡಲೇಬೇಕಂತ ಉದ್ದೇಶದಿಂದ ಅದನ್ನು ಮಾಡಿದ್ರಿಂದ ಸಂತೋಷದ ಸುದ್ದಿ. ಆ ಸಂದರ್ಭದಲ್ಲಿ ನಮ್ಮ ಸಂಸದರಾದಂಥ ಪ್ರಭಾ ಮಲ್ಲಿಕಾರ್ಜುನ ಅವರು ಕೂಡ ಆಗಮಿಸಿದರು. ಅವತ್ತಿನ ದಿವಸ ನಮ್ಮ ಶಾಸಕರು ಬಿಪಿ ಹರೀಶ್ ಅವರು 12,000 ಮನೆ ನಾವು ಕೊಟ್ಟದಲ್ಲಿ ಕಾಂಗ್ರೆಸ್ನ ಏನೂ ಮಾಡಿಲ್ಲ ಅಂತಂದು ಆಪಾದನೆ ಮಾಡಿದ್ರು. ಒಟ್ಟು 12,000 ಮನೆ ಕೊಟ್ಟಿದ್ದರಿಂದ ಎಲ್ಲಿ 12,000 ಮನೆ ಯಾವ ಪೀಳಿಗೆ ಎಲ್ಲಿ ಬಂದವು ಅಂತ ಅದನ್ನ ಸ್ವಲ್ಪ ಕರೆಕ್ಟಾಗಿ ಬರೆಯೋಗಿ ರಾಮಪ್ಪಗ ಮಾಹಿತಿ ಇಲ್ಲ ಅಂತ ಹೇಳಿದರೆ ಮಾಹಿತಿ ಕೊರತೆ ಐತೆ ಅಂತ ಹೇಳಿ, ಅದು ನಿಜವಾಗ್ಲೂ ಕೂಡ ಅವ್ರಿಗೆ ಮಾಹಿತಿ ಕೊರತೆ ಇರೋದ್ರಿಂದಲೇ ಅವರ ಉಲ್ಟಾ ಹೇಳಿದ್ದಾರೆ. ಹಂಗಾಗಿ ಇವತ್ತು 12,000 ಮನೆ ಯಾವ ಪೀಳಿಗೆ ಎಲ್ಲಿ ಬಂದವು ಅಂತ ಹೇಳಿ ಒಂದು. ಎರಡನೇದು, ನಾವು ಲಾಸ್ಟ್ ಟೈಮ್ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಭೀಮನಗರ, ಬೆಂಕಿನಗರ, ಕಾಳಿದಾಸ ನಗರ, ಪ್ರಶಾಂತ್ ನಗರ, ನೀಲಕಂಠ ನಗರ ಇಷ್ಟು 5 ಏರಿಯಾದಾಗ 801 ಮನೆಯನ್ನು ಸ್ಥಾಪನೆ ಮಾಡಿಸಿದ್ವಿ. ಯಾವಾಗ ಸಿದ್ದರಾಮಯ್ಯ ಸಾಹೇಬರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ಮಾಡಿಸ್ಕೊಂಡು ಬಿಟ್ಟು ಎಲೆಕ್ಷನ್ ಬಂತು. ನಾವು MP ಅವಾಗ ಎಲೆಕ್ಷನ್ ಬಂದಾಗ ಶಿಕ್ಷಣ ಕಲಿದ್ವಿ.